ಉಡುಪಿಯ ಶ್ರೀಕೃಷ್ಣ ಮಠ ಹಾಗೂ ದಾವಣಗೆರೆಯ ಹೊನ್ನಾಳಿ ಹಿರೇಕಲ್ಮಠ ನಡುವೆ ಆನೆಗಾಗಿ ಪೈಪೋಟಿ ನಡೀತಾ ಇದೆ. ಹಿರೇಕಲ್ಮಠದಲ್ಲಿ ಭಕ್ತರು ಮಾತ್ರ ಯಾವುದೇ ಕಾರಣಕ್ಕೂ ಆನೆಯನ್ನ ಬಿಟ್ಕೊಡುವ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಅನಾರೋಗ್ಯ ಪೀಡಿತ ಆನೆಯನ್ನ ಸರಿ ಮಾಡಿದ್ದು ನಾವು ಅನ್ನೋದು ಹಿರೇಕಲ್ಮಠ ಮಠದ ವಾದ. ಒಂದೇ ಆನೆಗಾಗಿ ಎರಡು ಮಠಗಳ ನಡುವೆ ಬಿಗ್ ಫೈಟ್. ಆನೆ ಸುಭದ್ರ ನಮ್ಮವಳು ಅಂತಿದೆ ಉಡುಪಿ ಮಠ. ಆನೆಯ ಅಕ್ಕಪಕ್ಕದಲ್ಲಿ ನಿಂತು ಘೋಷಣೆ ಕೂಗ್ತಾ ಇರುವ ಭಕ್ತರು, ಆನೆ ಸುತ್ತುವರೆದು ಭಾವುಕರಾಗಿ ನಿಂತಿರುವ ಅಭಿಮಾನಿಗಳು. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ಐತಿಹಾಸಿಕ ಹಿರೇಕಲ್ಮಠದಲ್ಲಿರುವ 32 ವರ್ಷದ ಆನೆ ಸುಭದ್ರ ನಮ್ಮವಳು ಅನ್ನೋದು ಭಕ್ತರ ಅಳಲು. ಸುಭದ್ರ ಅನ್ನೋ ಹೆಣ್ಣು ಆನೆ ನಮ್ಮದು, ನಮಗೆ ಕೊಡಿ ಎಂದು ಉಡುಪಿಯ ಶ್ರೀಕೃಷ್ಣ ಮಠದ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಲಾರಿ ಸಮೇತ ಹೊನ್ನಾಳಿಯ ಹಿರೇಕಲ್ಮಠಕ್ಕೆ ಬಂದಿದ್ರು. ಇದು ನಮಗೆ ಸೇರಿದ ಆನೆ, ಇದನ್ನ ನಮಗೆ ಕೊಡಿ ಅಂತ ಆಡಳಿತ ಮಂಡಳಿ ಹಾಗೂ ಮಠದ ಶ್ರೀಗಳನ್ನ ಕೇಳಿದ್ದಾರೆ. ಈ ವಿಷಯ ತಿಳಿದ ಹೊನ್ನಾಳಿ ಜನತೆ ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಸುಭದ್ರಾಳನ್ನ ನಿಮಗೆ ಕೊಡೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಮಾಜಿ ಶಾಸಕ ರೇಣುಕಾಚಾರ್ಯ ಮಾತನಾಡಿ, ಆನೆಗೆ ಕಾಯಿಲೆ ಬಂದು ಕೊಟ್ಟಿದ್ರು, ಈಗ ವಾಪಸ್ ಕೊಡಿ ಅಂದ್ರೆ ಹೇಗೆ ಎಂದಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಆನೆ ಸುಭದ್ರವಾಗಿದ್ದಾಳೆ, ಇಲ್ಲಿಂದ ಹಸ್ತಾಂತರ ಮಾಡೋಕ್ಕೆ ಬಿಡಲ್ಲ. ನಾವು ಹೇಳಿದ್ವಿ ಸಂಘರ್ಷ ಬೇಡ. ಉಡುಪಿ ಶ್ರೀಮಠದ ಬಗ್ಗೆ ಗೌರವ ಇದೆ ನಮಗೆ, ಮುತ್ತಿಗೆ ಮಠದ ಬಗ್ಗೆ ಇಲ್ಲಿ ಬೆಳೆದಿದೆ, ಆದರೆ ನಿಜ ನಿಮ್ಮದೇ. ಆದರೆ ನೀವ್ಯಾಕೆ ಹಸ್ತಾಂತರ ಮಾಡಿದ್ರಿ? ಅವಾಗ 2016ರಲ್ಲಿ ಸರ್ಕಾರಕ್ಕೆ ನಮಗೆ ಆರೋಗ್ಯ ನಿರ್ವಹಣೆ ಮಾಡೋಕ್ಕಲ್ಲ, ವಾತಾವರಣ ಸರಿ ಅಂತೇಳಿ ಬರ್ಕೊಟ್ಟಿರ್ತಕ್ಕಂಥ ಪತ್ರ ಇದೆ. ಆದರೆ ಒಂದು ಸಾರಿ ಆನೆಯನ್ನು ಸಂರಕ್ಷಣೆ ಮಾಡೋಕ್ಕಲ್ಲ ಅಂತ ಕೊಟ್ಟಾದಮೇಲೆ ಮತ್ತೆ ಪುನಃ ಚೆನ್ನಾಗಿದೆ ಅಂತೇಳಿ ಈಗ ವಾಪಸ್ ಬಂದರೆ ಭಕ್ತರು ಯಾವುದೇ ಕಾರಣ ಕೊಡಬಾರ್ದು ಅಂತ ಹೇಳಿದರೆ. ಈ ಆನೆ ಹೊನ್ನಾಳಿಯ ಹಿರೇಕಲ್ಮಠಕ್ಕೆ ಸೇರಿದ್ದು ಎಂದು ಮಠದ ಕಡೆಯಿಂದ ದಾಖಲೆ ಬಿಡುಗಡೆ ಮಾಡಲಾಗಿದೆ. ಹೊನ್ನಾಳಿ ಹಿರೇಕಲ್ಮಠಕ್ಕೆ ಉಡುಪಿ ಶ್ರೀಕೃಷ್ಣ ಮಠದಿಂದ ದಾನ ಮಾಡಿದ ಬಗ್ಗೆ ದಾಖಲೆ ರಿಲೀಸ್ ಮಾಡಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಬೆಳೆದಿದ್ದ ಸುಭದ್ರ ಆನೆಯನ್ನ ದಾನದ ರೂಪದಲ್ಲಿ ಹಿರೇಕಲ್ಮಠಕ್ಕೆ ನೀಡಿದ್ದಾಗಿ 2019ರಲ್ಲಿ ಬೆಂಗಳೂರಿನ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಉಡುಪಿ ಶ್ರೀಕೃಷ್ಣ ಮಠದವರು ಪತ್ರ ಬರೆದಿದ್ರು. ಆನೆ ಸುಭದ್ರಾಳನ್ನ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಒಯ್ಯಲು ಅವಕಾಶ ನೀಡಲ್ಲ ಎಂದಿದ್ದಾರೆ. ಅವ್ರ ತರುವಾಯ 3 ಜನ ಗುರುಗಳು ಪರ್ಯಾಯ ಮುಗಿಸಿದ್ದಾರೆ. ಈಗಾಗಲೇ 7ನೇ ವರ್ಷ, 2 ವರ್ಷಕ್ಕೊಬ್ಬರು ಗುರುಗಳು ಅಲ್ಲಿ ಪರ್ಯಾಯ ಪೀಠವನ್ನು ಅಲಂಕಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ 3 ಜನ ಪರ್ಯಾಯ ಮುಗಿಸ್ಕೊಂಡು ಹೋಗಿದ್ದಾರೆ. ಪರ್ಯಾಯಕ್ಕೆ ಆನೆಯನ್ನು ನಾವು ಕಳಿಸಿಲ್ಲ. ಆನೆ ಕಳಿಸಿಲ್ಲ ಅಂತಂದಾಗ ಪರ್ಯಾಯಕ್ಕೆ ಆನೆ ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನುವಂಥದ್ದು ನೀವೇ ನಿರ್ಧರಿಸಬೇಕು. ಇವಾಗ ಪುತ್ತಿಗೆ ಮಠದವರು ಅದನ್ನು ನಿರಂತರವಾಗಿ ನಮಗೆ ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಉಳಿದ ಮಠಾಧೀಶರು ಎಲ್ಲರೂ ಕೂಡ ಅವರ ಅಭಿಪ್ರಾಯಗಳು ಏನೂ ಬಂದಿಲ್ಲ ನಮಗೆ. ಅವರು ಒಂದು ಸಲ ಶಾಶ್ವತವಾಗಿ ನಮಗೆ ಬೇಡ ಅನ್ನುವಂಥದ್ದನ್ನು ಪತ್ರ ಮುಖಾಂತರವಾಗಿ ಸರ್ಕಾರಕ್ಕೆ ತಿಳಿಸೇ ಬಿಟ್ಟಿದ್ದಾರೆ. ಸದ್ಯ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಹಾಲಿ ಶಾಸಕ ಶಾಂತನಗೌಡ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಜೊತೆ ಮಾತನಾಡುವ ಮೂಲಕ ವಾತಾವರಣ ತಿಳಿಗೊಳಿಸಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಆನೆ ಗಲಾಟೆ ಮತ್ತೆ ಉಲ್ಬಣ ಆಗದಿರಲಿ ಅನ್ನೋದು ಭಕ್ತರ ಭಾವನೆ. ಸಂಜಯ್, ನ್ಯೂಸ್ 18, ದಾವಣಗೆರೆ.